ಕಾಂತಾರ ಚಾಪ್ಟರ್ 1 ಬಾಕ್ಸ್ ಆಫೀಸ್‌ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ? ಯಾವ್ಯಾವ ಸಿನಿಮಾಗಳ ರೆಕಾರ್ಡ್ಸು ಬ್ರೇಕ್ ಮಾಡಿದೆ ಅಂತ ತುಂಬ ಜನಕ್ಕೆ ಒಂದು ಪ್ರಶ್ನೆ ಕಾಡ್ತಿರ್ಬೇಕು ಅಲ್ವಾ? ಕೆಜಿಎಫ್, ಸಲಾರು ಇಂಥ ಸಿನಿಮಾಗಳ ಡೇ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ ಅಂತ ಹೊಂಬಾಳೆ ಫಿಲ್ಮ್ಸ್ ಅವರು ಅವರವರ ಸೋಷಿಯಲ್ ಮೀಡಿಯಾ ಪೇಜ್‌ನಲ್ಲಿ ಹಂಚ್ಕೊತಿದ್ರು. ಆದರೆ ಕಾಂತಾರ ಚಾಪ್ಟರ್ 1 ಬಾಕ್ಸ್ ಆಫೀಸ್‌ನಲ್ಲಿ ಓಪನಿಂಗ್ ಡೇಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಯಾಕಿನ್ನೂ ಅವರು ಶೇರ್ ಮಾಡಿಲ್ಲ? ಎನಿವೇಸ್ ಆ ರಿಪೋರ್ಟ್ಸ್ನ ನಾನೇ ತಂದಿದ್ದೀನಿ. ಯಾವ್ಯಾವ ಭಾಷೆಯಿಂದ ಎಷ್ಟೆಷ್ಟು ಕಲೆಕ್ಷನ್ ಮಾಡಿದೆ, ಎಷ್ಟು ರೆಕಾರ್ಡ್ಸ್ ಬ್ರೇಕ್ ಮಾಡಿದೆ ಅಂತ ನಾವು ನೋಡೋಣ. ಅಕ್ಟೋಬರ್ 2 ಅಂದರೆ ನಿನ್ನೆ ವಿಜಯದಶಮಿ ದಿನ ಸಿನಿಮಾ ರಿಲೀಸ್ ಆಯಿತು. ನಾನು ನೋಡಿ ಸಿನಿಮಾದ ರಿವ್ಯೂ ಕೂಡ ಮಾಡಿದ್ದೀನಿ. ಬೇಕಿದ್ರೆ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು ನನ್ನ ಒಪಿನಿಯನು. ಕ್ಲೈಮ್ಯಾಕ್ಸ್ ನೋಡಿ ಅವರು ಯಾಕೆ ಅಕ್ಟೋಬರ್ 2ಕ್ಕೇ ರಿಲೀಸ್ ಮಾಡಲೇಬೇಕು ಅಂತ ಗೊತ್ತಾಯಿತು. ಕಾಂತಾರಕ್ಕೆ ಇರುವ ಹೈಪ್ಗೆ ಕಲೆಕ್ಷನ್ನು ಅಷ್ಟು ಮಾಡಿದೆಯಾ? ಸೊ ಓವರ್ ಆಲ್ ಬುಕ್ ಮೈ ಶೋ ಪ್ರಕಾರ ನಿನ್ನೆ ಓವರ್ ಆಲ್ 1 ಮಿಲಿಯನ್ ಪ್ಲಸ್ ಟಿಕೆಟ್ ಸೋಲ್ಡ್ ಆಗಿತ್ತು. ಟಿಕೆಟ್ ಪ್ರೈಸ್ ಕೂಡ ಬೇರೆ ಬೇರೆ ಥರನೇ ಇದೆ. ಆಮೇಲೆ ಹಿಂದಿಯಿಂದ ಸುಮಾರು 18ರಿಂದ 20 ಕೋಟಿ ಕಲೆಕ್ಷನ್ ಮಾಡಿದೆ. ಆದರೆ ತೆಲುಗು ಸ್ಟೇಟಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತೇ ಇದೆ. ಶೋಸ್ ಕೂಡ ಅಷ್ಟು ಕೊಟ್ಟಿಲ್ಲ, ಯಾಕಂದರೆ ಅಲ್ಲಿ ಇನ್ನೂ ಓಜಿನೇ ನಡೀತಾ ಇದೆ. ಅವರು ನಮ್ಮ ಥರ ಬೇರೆ ಭಾಷೆ ಸಿನಿಮಾಗಳಿಗೆ ಮೊದಲು ಆದ್ಯತೆ ಕೊಡಲ್ಲ. ಅದರಿಂದ ಅವರಿಂದ ನಾವು ಸ್ವಲ್ಪ ಕಲೀಲೇಬೇಕು. ಆದರೂ ಸಹ ತೆಲುಗು ಸ್ಟೇಟ್ಸಿಂದ 14.63 ಕೋಟಿ ಕಲೆಕ್ಷನ್ ಮಾಡಿದೆ. ಆ್ಯಕ್ಚುಲಿ ಇಟ್ಸ್ ಎ ಗುಡ್ ಅಮೌಂಟು. ತಮಿಳಿಂದ 6 ಕೋಟಿ ಕಲೆಕ್ಷನ್ ಮಾಡಿದೆ. ಮಲಯಾಳಮಿಂದ 5.46 ಕೋಟಿ ಕಲೆಕ್ಷನ್ ಮಾಡಿದೆ. ಇನ್ನು ಕರ್ನಾಟಕದ ಕಲೆಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಕನ್ನಡದಿಂದ ಸುಮಾರು 25 ಕೋಟಿ ಕಲೆಕ್ಷನ್ ಆಗಿದೆ ಇದರ ಡೇ 1ನಲ್ಲಿ. ಓವರ್ ಆಲ್ ಕಾಂತಾರ ಚಾಪ್ಟರ್ 1 ಸಿನಿಮಾ ಇದರ ಡೇ 1ನಲ್ಲಿ 71.13 ಕೋಟಿ ಗ್ರಾಸ್ ಕಲೆಕ್ಷನ್ನ ಮಾಡಿದೆ ಹಾಗೂ 60 ಕೋಟಿ ನೆಟ್ ಕಲೆಕ್ಷನ್ನ ಮಾಡಿದೆ. ನಂಗೆ ಗೊತ್ತು ನಿಮಗೆ ಏನು ಅನ್ನಿಸ್ತಿದೆ ಅಂತ, ಬಟ್ ವರ್ಲ್ಡ್ ವೈಡ್ ಅಷ್ಟು ಶೋಸ್ ಇದೆ, ಅಷ್ಟು ಭಾಷೆಗಳಲ್ಲಿ ರಿಲೀಸ್ ಆಗಿದೆ ಸಿನಿಮಾ. ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿರೋಕ್ಕಿಂತ ಕಡಿಮೆನೆ. ಆದರೆ ನಿನ್ನೆ ಹಬ್ಬ ಇತ್ತು, ಎಲ್ರಿಗೂ ಗೊತ್ತಿರೋ ಥರ ಹಬ್ಬದ ಬ್ಯುಸಿನಲ್ಲಿ ಸಾಕಷ್ಟು ಜನರಿಗೆ ಹೋಗೋಕ್ಕಾಗಿಲ್ಲ. ಆದರೆ ಇವತ್ತಿಂದ ಕಲೆಕ್ಷನಲ್ಲಿ ಹೈಪ್ ತೊಗೋಬೋದು ಅಂತ ನಮಗೆ ಅನಿಸುತ್ತೆ. ಆದರೂ ಕಾಂತಾರ 2025ರಲ್ಲಿ ರಿಲೀಸ್ ಆದ ಸಾಕಷ್ಟು ಸಿನಿಮಾಗಳ ಕಲೆಕ್ಷನ್ ಆಲ್ರೆಡಿ ಓವರ್ಟೇಕ್ ಮಾಡಿದೆ. ಹಿಂದಿಯಿಂದ ಸಯ್ಯಾರ, ಆಮೇಲೆ ಸಿಕಂದರು, ಈ ಥರದ ಸಿನಿಮಾಗಳನ್ನ ಅದು ಹಿಂದೆ ಬಿಟ್ಟಿದೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಡೇ 1ನಲ್ಲಿ. ಎಸ್ಪೆಷಲಿ ಕಲೆಕ್ಷನ್ಸ್ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು ಅಂತ ಅನಿಸ್ತು. ಅದೇನಪ್ಪ ಅಂದರೆ ಕಾಂತಾರ ಚಾಪ್ಟರ್ 1 ಮೋರ್ ಡಿಸರ್ವಿಂಗ್ ದೆನ್ ಪುಷ್ಪ 2. 2022ರಲ್ಲಿ ಬಂದಂಥ ಕಾಂತಾರ ಸಿನಿಮಾ ಟೋಟಲ್ ಆಗಿ 15 ಕೋಟಿ ಬಜೆಟಲ್ಲಿ ಮಾಡಿದ್ರು. ಅದು ಲಾಸ್ಟಿಗೆ 400 ಕೋಟಿ ಕಲೆಕ್ಷನ್ ತನಕ ಹೋಗಿತ್ತು. ಆದರೆ ಕಾಂತಾರ ಚಾಪ್ಟರ್ 1 ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ? ಈ ಸಿನಿಮಾದ ಟಾರ್ಗೆಟು 1000 ಕ್ರೋರಾ ಇಲ್ಲ 2000 ಕ್ರೋರಾ? ಇದೆಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಾವು ಕಾದು ನೋಡೋಣ. ನಿಮಗೇನನ್ಸುತ್ತೆ, ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡ್ಬೋದು? ನಾಳೆಯಿಂದ ಇದು ಟೇಕ್ ಆಫ್ ಆಗುತ್ತಾ ಜಾಸ್ತಿಗೆ? ಆಮೇಲೆ ಇದು ಲೈಫ್ ಟೈಮ್ ಕಲೆಕ್ಷನ್ ಎಷ್ಟಾಗ್ಬೋದು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.